ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇವರ್ಗಿ ಪಟ್ಟಣದಲ್ಲಿ ಪ್ರತಿ ಮಂಗಳವಾರ ನಡೆಯುವ ಸಂತೆ ಇದೀಗ ವ್ಯಾಪಾರಿಗಳ ಸಂಕಷ್ಟದ ಕೇಂದ್ರವಾಗುತ್ತಿದೆ. ವಿವಿಧ ಗ್ರಾಮಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ತರಕಾರಿ, ಹಣ್ಣು ಹಾಗೂ ಇತರ ವಸ್ತುಗಳನ್ನು ಮಾರಾಟ ಮಾಡಲು ಆಗಮಿಸುವ ವ್ಯಾಪಾರಿಗಳಿಂದ ಪ್ರತಿದಿನ 30 ರಿಂದ 40 ರೂಪಾಯಿವರೆಗೆ ತೆರಿಗೆ ವಸೂಲಿ ಮಾಡಲಾಗ್ತಿದೆ. ಆದರೆ ಅವರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗ್ತಾ ಇಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಂತೆ ಪ್ರದೇಶದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳು ಹಾಗೂ ತರಕಾರಿ, ಹಣ್ಣು ಮಾರಾಟಗಾರರು ತಮ್ಮ ಜೀವನೋಪಾಯಕ್ಕಾಗಿ ವ್ಯಾಪಾರ ನಡೆಸುತ್ತಿದ್ದಾರೆ. ಇವರಲ್ಲಿ ಬಹುತೇಕರು ಬಡ ಮತ್ತು ಮಧ್ಯಮ ವರ್ಗದವರಾಗಿದ್ದು, ದಿನನಿತ್ಯ ಆದಾಯವೇ ಅವರ ಕುಟುಂಬದ ಬದುಕಿನ ಆಧಾರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ತೆರಿಗೆ ವಸೂಲಿ ಮಾಡಲಾಗ್ತಾ ಇದ್ರೂ ಕುಡಿಯುವ ನೀರು, ನೆರಳು, ಶೌಚಾಲಯ ಹಾಗೂ ಸರಿಯಾದ ವ್ಯಾಪಾರ ಸ್ಥಳಗಳ ವ್ಯವಸ್ಥೆ ಇಲ್ಲದಿರುವುದು ವ್ಯಾಪಾರಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ವ್ಯಾಪಾರಿಗಳ ಪ್ರಕಾರ ತೆರಿಗೆ ಸಂಗ್ರಹಿಸುವವರು ಯಾವುದೇ ಅಧಿಕೃತ ರಸೀದಿ ನೀಡುತ್ತಿಲ್ಲ. ಪುರಸಭೆಯಿಂದ ಮಾನ್ಯತೆ ಪಡೆದ ಗುರುತಿನ ಚೀಟಿ ಅಥವಾ ಅಧಿಕಾರದ ದೃಢೀಕರಣವನ್ನು ತೋರಿಸದೆ ಹಣ ವಸೂಲಿ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಇದು ಕಾನೂನುಬಾಹಿರ ವಸೂಲಿ ಆಗಿರಬಹುದೆಂಬ ಅನುಮಾನವು ವ್ಯಾಪಾರಿಗಳಿಗೆ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಮಂಗಳವಾರ ಸುಮಾರು 60,000 ರಿಂದ 75,000ವರೆಗೆ ತೆರಿಗೆ ಸಂಗ್ರಹವಾಗ್ತಿದೆ ಅಂತ ಅಂದಾಜಿಸಲಾಗ್ತಿದೆ. ಆದರೆ ಈ ಹಣವನ್ನು ಸಂತೆ ಅಭಿವೃದ್ಧಿಗೆ ಅಥವಾ ವ್ಯಾಪಾರಿಗಳ ಕಲ್ಯಾಣಕ್ಕೆ ಬಳಸಲಾಗ್ತಾ ಇಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಬೇಸಿಗೆಯ ತೀವ್ರ ಬಿಸಿಲಿನಲ್ಲಿ ವ್ಯಾಪಾರಿಗಳು ನೆರಳಿಲ್ಲದೆ ಪರದಾಡ್ತಾ ಇದ್ದು, ಕುಡಿಯುವ ನೀರಿನ ಕೊರತೆಯಿಂದ ಆರೋಗ್ಯ ಸಮಸ್ಯೆಗಳು ಗುರಿಯಾಗ್ತಿದ್ದಾರೆ. ಒಬ್ಬ ತರಕಾರಿ ವ್ಯಾಪಾರಿ ತಮ್ಮ ನೋವನ್ನು ಹಂಚಿಕೊಂಡು, ನಾವು ದಿನಪೂರ್ತಿ ಬಿಸಿಲಿನಲ್ಲಿ ಕುಳಿತು ವ್ಯಾಪಾರ ಮಾಡ್ತೇವೆ, ಸರ್ಕಾರಕ್ಕೆ ತೆರಿಗೆ ಕೊಡ್ತಿದ್ದೇವೆ, ಆದರೆ ಕನಿಷ್ಠ ಕುಡಿಯುವ ನೀರು ಮತ್ತು ನೆರಳು ಕೂಡ ಇಲ್ಲ, ಇದು ನಮ್ಮ ಮೇಲೆ ಅನ್ಯಾಯ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನೊಬ್ಬ ಹಣ್ಣು ವ್ಯಾಪಾರಿ ತೆರಿಗೆ ವಸೂಲು ಮಾಡುವುದರ ರಸೀದಿ ಕೊಡಲ್ಲ, ಅವರು ಯಾರು ಎಂಬುದು ನಮಗೆ ಗೊತ್ತಿಲ್ಲ, ಇದು ಸರಿಯಾದ ವ್ಯವಸ್ಥೆಯಲ್ಲ ಅಂತ ಅವರು ಹೇಳಿದರು. ಸ್ಥಳೀಯ ನಾಗರಿಕರು ಮತ್ತು ವ್ಯಾಪಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಂತೆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತೆರಿಗೆ ವಸೂಲಿ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಿ ಅಧಿಕೃತ ರಸೀದಿ ನೀಡುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂಬುದು ಅವರ ಮುಖ್ಯ ಬೇಡಿಕೆಯಾಗಿದೆ. ಈ ಸಮಸ್ಯೆ ಬಗ್ಗೆ ಪುರಸಭೆ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡಲ್ಲಿ ಮಾತ್ರ ವ್ಯಾಪಾರಿಗಳ ಸಂಕಷ್ಟಕ್ಕೆ ಪರಿಹಾರ ದೊರೆಯಲಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ವ್ಯಾಪಾರಿಗಳು ಹೋರಾಟದ ಮಾರ್ಗವನ್ನು ಅನುಸರಿಸುವ ಸಾಧ್ಯತೆ ಇದೆ.